ಈಗಾಗಲೇ ನೀವು ನೋಡಿದ್ದೀರಿ, ಶಿಡ್ಲಘಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಧಿಕಾರಿಯನ್ನು ಯಾವ ರೀತಿ ನಿಂದಿಸಿದ್ರು, ಅವರನ್ನು ಯಾವ ರೀತಿ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಇಟ್ಕೊಂಡು ತಮ್ಮ ಮನೆಗಳಲ್ಲೇ ಇಟ್ಕೊಂಡು ಏನು 4 ತಂಡ ಮಾಡಿದ್ದೀವಿ ಪೊಲೀಸ್ನವ್ರನ್ನ, ಇವತ್ತು ಹಿಡಿತಾರೆ ನಾಳೆ. ಯಾಕೆ? ಪತ್ರಕರ್ತರಿಗೆ ಸಿಗ್ತಾ ಇದ್ರು ಅವರು, ಆದರೆ ನಿಮಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ರಾಜೀವ್ ಗೌಡ ಸಿಕ್ಕಿಲ್ಲ ಅಂತಂದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇಲ್ಲ. ಇವರು ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಕೋರ್ಟ್ ನಿನ್ನೆ ಸರ್ಕಾರಕ್ಕೆ ಸರಿಯಾಗಿ ಛೀಮಾರಿ ಹಾಕಿದೆ. ಅವರು ಏನೇನು ಮಾತುಗಳನ್ನು ಆಡಿದ್ರು, ಯಾವ ಯಾವ ಸೆಕ್ಷನ್ಗಳನ್ನು ಹಾಕಬೇಕಾಗಿತ್ತೋ ಅದು ಹಾಕೇ ಇಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರೂ ಕೂಡ ವಿರೋಧ ಪಕ್ಷದ ಕಾರ್ಯಕರ್ತರು ಅವರ ಮೇಲೆ ಅರೆಸ್ಟು ಆಗಲೇಬೇಕು, ಜೈಲಿಗೆ ಹೋಗಲೇಬೇಕು, ಆ ರೀತಿಯ ಇದನ್ನು ಹಾಕ್ತೀರಿ. BSNL ಹಾಕಿಲ್ಲ ಅಂಥೇಳಿ ಕೋರ್ಟ್ನಲ್ಲೇ ಕೇಳಿದ್ದಾರೆ ಅಂತಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಯಾವ ರೀತಿ ಅವರ ಕಾರ್ಯಕರ್ತನ ರಕ್ಷಣೆ ಮಾಡ್ತದೆ, ಬೇರೆಯವರನ್ನು ಶಿಕ್ಷೆ ಕೊಡ್ತಾರೆ ಅನ್ನೋದು ಇದರಿಂದಲೇ ಸಾಬೀತಾಗ್ತದೆ. ಈಗಾಗಲೇ ನೀವು ನೋಡಿದ್ದೀರಿ, ಶಿಡ್ಲಘಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಧಿಕಾರಿಯನ್ನು ಯಾವ ರೀತಿ ನಿಂದಿಸಿದ್ರು, ಅವರನ್ನು ಯಾವ ರೀತಿ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಇಟ್ಕೊಂಡು ತಮ್ಮ ಮನೆಗಳಲ್ಲೇ ಇಟ್ಕೊಂಡು ಏನು 4 ತಂಡ ಮಾಡಿದ್ದೀವಿ ಪೊಲೀಸ್ನವ್ರನ್ನ, ಇವತ್ತು ಹಿಡಿತಾರೆ ನಾಳೆ. ಯಾಕೆ? ಪತ್ರಕರ್ತರಿಗೆ ಸಿಗ್ತಾ ಇದ್ರು ಅವರು, ಆದರೆ ನಿಮಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ರಾಜೀವ್ ಗೌಡ ಸಿಕ್ಕಿಲ್ಲ ಅಂತಂದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇಲ್ಲ. ಇವರು ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಕೋರ್ಟ್ ನಿನ್ನೆ ಸರ್ಕಾರಕ್ಕೆ ಸರಿಯಾಗಿ ಛೀಮಾರಿ ಹಾಕಿದೆ. ಅವರು ಏನೇನು ಮಾತುಗಳನ್ನು ಆಡಿದ್ರು, ಯಾವ ಯಾವ ಸೆಕ್ಷನ್ಗಳನ್ನು ಹಾಕಬೇಕಾಗಿತ್ತೋ ಅದು ಹಾಕೇ ಇಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರೂ ಕೂಡ ವಿರೋಧ ಪಕ್ಷದ ಕಾರ್ಯಕರ್ತರು